ಎಲ್ಲರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಬಸವರಾಜ್ ಡೋಣೂರ್, ಇಂಗ್ಲೀಷ್ ಪ್ರಾಧ್ಯಾಪಕ, ಕನ್ನಡ ಕೇಂದ್ರೀಯ ವಿಶ್ವವಿದ್ಯಾಲಯ, ಕಲಬುರಗಿ. ಡಾಕ್ಟರ್ BR ಅಂಬೇಡ್ಕರ್ ಅವರ 130ನೇ ಜಯಂತ್ಯೋತ್ಸವ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಶುಭ ಕೋರುತ್ತೇನೆ. ನಾವೆಲ್ಲರೂ ಒಂದು ರೀತಿಯಲ್ಲಿ ಕೊರೋನಾದ ಕಪಿಮುಷ್ಟಿಯಲ್ಲಿದ್ದೇವೆ. ಅತ್ಯಂತ ಸಂಕಷ್ಟದ ದಿನಗಳನ್ನು ಕಳೀತಾ ಇದ್ದೇವೆ. ಪರಸ್ಪರರನ್ನು ಭೇಟಿ ಮಾಡುವುದು, ಚರ್ಚೆ ಮಾಡುವುದು, ಸಭೆ ಸಮಾರಂಭಗಳನ್ನು ನಡೆಸುವುದು ತುಂಬ ಕಷ್ಟವಾಗಿದೆ. ಇಂಥ ಸಂದರ್ಭದಲ್ಲೂ ಕೂಡ ರಚನಾತ್ಮಕ ಕೆಲಸಗಳು, ಕಾರ್ಯಗಳು, ಸಭೆ ಸಮಾರಂಭಗಳು ನಾಡಿನ ಉದ್ದಕ್ಕೂ ನಡೆದಿವೆ. ಭಾರತೀಯರು ಭವಿಷ್ಯದಲ್ಲಿ ಅಪಾರವಾದ ವಿಶ್ವಾಸವನ್ನು ಇಟ್ಟವರು. ಇದಕ್ಕೆ ಅನುಗುಣವಾಗಿ ನಾವು ನಮ್ಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೊರಟಿದ್ದೇವೆ. ಈ ನಾಡು, ಈ ದೇಶ ಮತ್ತು ಇಡೀ ವಿಶ್ವ ಡಾಕ್ಟರ್ BR ಅಂಬೇಡ್ಕರ್ ಅವರ 130ನೇ ಜಯಂತ್ಯೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುತ್ತಿದೆ. ಭಾರತದಲ್ಲಿ ಅಂಬೇಡ್ಕರ್ ಅವರ ಜಯಂತಿ ಅಂದರೆ ಒಂದು ನಾಡು ಹಬ್ಬ. ಒಂದು ನಾಡು ಹಬ್ಬದಂತೆ ಅದನ್ನು ನಾವು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ಕರೋನದ ಕಾರಣದಿಂದಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮಗಳು ನಡೆಯುತ್ತಿಲ್ಲ. ಆದರೆ ಜನರಲ್ಲಿ ಉತ್ಸಾಹ, ಹುರುಪು, ಹುಮ್ಮಸ್ಸು ಕಡಿಮೆಯಾಗಿಲ್ಲ. ಕಳೆದ 70 ವರ್ಷಗಳಲ್ಲಿ ನಾವು ಅಂಬೇಡ್ಕರ್ ಅವರ ಬಗ್ಗೆ, ಅಂಬೇಡ್ಕರ್ ಅವರು ಈ ದೇಶಕ್ಕೆ, ಈ ನಾಡಿಗೆ ನೀಡಿದ ಕೊಡುಗೆಯ ಬಗ್ಗೆ, ಅವರು ರಚಿಸಿದ ಸಂವಿಧಾನದ ಬಗ್ಗೆ, ಅವರ ಸಾಮಾಜಿಕ ನ್ಯಾಯದ ಕಲ್ಪನೆಯ ಬಗ್ಗೆ ಅನೇಕ ಮಾತುಗಳನ್ನು ನಾವು ಆಡಿದ್ದೇವೆ, ಚರ್ಚೆಗಳನ್ನು ಮಾಡಿದ್ದೇವೆ, ಸಭೆ ಸಮಾರಂಭಗಳನ್ನು ನಡೆಸಿದ್ದೇವೆ, ಬರಹವನ್ನು ಕೂಡ ನಾವು ಮಾಡಿದ್ದೇವೆ. ಇದು ಆಗಬೇಕಾದದ್ದೇ ಮತ್ತು ನಡೀಬೇಕಾದದ್ದೇ. ಆದರೆ ಈ ಅವಧಿಯಲ್ಲಿ ನಾವು ನಮ್ಮ ಸಂವಿಧಾನವನ್ನು ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ತಂದಿದ್ದೇವೆ ಎಂಬುದು ಒಂದು ಪ್ರಶ್ನೆ. ಇದು ಯಕ್ಷ ಪ್ರಶ್ನೆ ಇರಲ್ಲ. ಇದಕ್ಕೆ ಉತ್ತರ ಕೂಡ ಕಷ್ಟ ಇಲ್ಲ. ನಾನು ಯಾವುದೇ ಒಂದು ರಾಜಕೀಯ ಪಕ್ಷವನ್ನು ಅಥವಾ ಸಿದ್ಧಾಂತವನ್ನು ಅಥವಾ ಒಂದು ಸಮುದಾಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನನ್ನ ಮಾತುಗಳನ್ನು ಆಡುತ್ತಿಲ್ಲ. ಯಾರ ಭಾವನೆಗೂ ಧಕ್ಕೆ ಉಂಟು ಮಾಡುವುದು ನನ್ನ ಉದ್ದೇಶ ಅಲ್ಲ. ನನಗೆ ತಿಳಿದ ನಾನು ಅನುಭವಿಸಿದ ಕೆಲವು ಸಂಗತಿಗಳನ್ನು ಅತ್ಯಂತ ನೇರವಾಗಿ ನಿಮ್ಮೊಂದಿಗೆ ಚರ್ಚಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ದೇಶದಲ್ಲಿ ವಿದ್ವಾಂಸರ ಕೊರತೆಯಿಲ್ಲ, ಪ್ರತಿಭೆಯ ಕೊರತೆಯಿಲ್ಲ. ಕೊರತೆ ಇರುವುದು ವಿಶ್ವಾಸದ ಕೊರತೆ ಮತ್ತು ಛಲದ ಕೊರತೆ. ಇದು ಬಹಳ ವಿಚಿತ್ರವಾದ ದೇಶ. ಭಾರತ ಬಹಳ ವಿಚಿತ್ರವಾದಂಥ ದೇಶ. ವಿಚಿತ್ರವಾದಂಥ ದೇಶ ಅಂದರೆ ಇದು ಹಲವು ಧರ್ಮಗಳ, ಹಲವು ಭಾಷೆಗಳ, ಹಲವು ಜನಾಂಗಗಳ, ಹಲವು ಭಾಷೆಗಳ, ಹಲವು ಸಂಸ್ಕೃತಿಗಳ ಒಂದು ಸಂಗಮ ಭಾರತ. ಇಂಥ ಭಾರತವನ್ನು ಮುನ್ನಡೆಸುವ ಒಂದು ಶಕ್ತಿ ಭಾರತೀಯರಿಗೆ ಇನ್ನೂ ದಕ್ಕಿಲ್ಲ ಅಂತ ನನಗೆ ಅನ್ನಿಸ್ತದೆ. ಕಳೆದ ಸುಮಾರು 70 ವರ್ಷಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಆದರೆ ಈ ಎಲ್ಲ ಎಕ್ಸ್ಪೆರಿಮೆಂಟ್ಗಳು ಭಾರತವನ್ನು ಸದೃಢಗೊಳಿಸುವಲ್ಲಿ, ಸುಭದ್ರಗೊಳಿಸುವಲ್ಲಿ ಮತ್ತು ಒಂದುಗೂಡಿಸುವಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಸಫಲವಾಗಿಲ್ಲ ಎಂಬುದು ನನ್ನ ಅನಿಸಿಕೆ. ಅಂಬೇಡ್ಕರರು ಆಧುನಿಕ ಭಾರತದ ನಿರ್ಮಾಪಕರು. 1850ರಿಂದ 1950ರ ಮಧ್ಯೆ ಭಾರತದಲ್ಲಿ ನೂರಾರು ಜನ ರಾಜಕೀಯ ಪಂಡಿತರು, ಆರ್ಥಿಕ ತಜ್ಞರು, ಸಂತರು, ಶರಣರು, ಕವಿಗಳು ಬಂದು ಹೋದರು. 50ರ ನಂತರ ಒಂದು ರೀತಿಯ ಇಂಥ ಅಪ್ರತಿಮ ಸಾಮಾಜಿಕ ನಾಯಕರ, ರಾಜಕೀಯ ನಾಯಕರ, ಆರ್ಥಿಕ ತಜ್ಞರ, ವಿದ್ವಾಂಸರ ಒಂದು ಅಭಾವ ಕಂಡು ಬರ್ತಿದೆ. ಈ ಬಗ್ಗೆ ನೀವೆಲ್ಲ ಈ ಸಂದರ್ಭದಲ್ಲಿ ಕುಳಿತು ಚರ್ಚಿಸಬೇಕು, ಆತ್ಮಾವಲೋಕನ ಮಾಡಿಕೊಳ್ಬೇಕು. ಅಂಬೇಡ್ಕರರು ಯಾಕೆ ನಮಗೆ ಈ ಆಧುನಿಕ ಭಾರತದ ನಿರ್ಮಾಪಕರಾಗಿ ಕಾಣುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರವನ್ನು ನಾವು ಕಂಡುಕೊಳ್ಳಬೇಕು. ಅಂಬೇಡ್ಕರರು ನಮಗೆ ನೀಡಿದ ಅತ್ಯಂತ ದೊಡ್ಡ ಕೊಡುಗೆ ಅಂತಂದರೆ ಸಂವಿಧಾನ.
ಇದು ಲಿಖಿತ ಸಂವಿಧಾನ. ಭಾರತದ ಸಂವಿಧಾನ ಲಿಖಿತ ಸಂವಿಧಾನ. ಯಾಕೆ ಅಂಬೇಡ್ಕರರು ಮತ್ತು ಅವರ ಸಮಕಾಲೀನರು, ಆ ಕಾಲದ ವಿದ್ವಾಂಸರು, ರಾಜಕೀಯ ಪಂಡಿತರು, ತಜ್ಞರು ಭಾರತಕ್ಕೆ ಲಿಖಿತ ಸಂವಿಧಾನದ ಅಗತ್ಯ ಇದೆ ಎಂದುಕೊಂಡರು ಅನ್ನೋದು ಕೂಡ ಒಂದು ಪ್ರಶ್ನೆ. ಯಾಕೆಂದರೆ ಭಾರತೀಯರಿಗೆ ಲಿಖಿತ ಸಂವಿಧಾನದ ಅವಶ್ಯಕತೆ ಇದೆ. ಅಲಿಖಿತ ಸಂವಿಧಾನದಿಂದ ಭಾರತದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಪ್ರಾಯಶಃ ದೊರಕಲಿಕ್ಕಿಲ್ಲ ಎಂಬ ಕಾರಣಕ್ಕಾಗಿ ಲಿಖಿತ ಸಂವಿಧಾನವನ್ನು ಇವರು ನೀಡಿದರು. ಯಾಕಂದರೆ ಭಾರತೀಯರದ್ದು ಒಂದು ವಿಚಿತ್ರವಾದಂಥ ಮೈಂಡ್ಸೆಟ್ ಇದೆ. ನೀವು ಹೀಗೆ ಮಾಡಬೇಕು, ನೀವು ಹೀಗೆ ವ್ಯವಹರಿಸಬೇಕು ಅಂದರೆ ನಾವು ಯಾರ ಮಾತನ್ನು ಕೇಳೋದಿಲ್ಲ. ಯಾವಾಗ ಒಂದು ಕಾನೂನನ್ನು ನಮ್ಮ ಮೇಲೆ ಹೇರಲಾಗ್ತದೆಯೋ ಆವಾಗ ನಾವು ಆ ಕಾನೂನಿನ ಮಾತನ್ನು ಕೇಳ್ತೇವೆ. ಅದು ಯಾವಾಗ ಅಂದರೆ ಅದು ಸಮರ್ಥವಾಗಿ ಅನುಷ್ಠಾನಕ್ಕೆ ಬಂದಾಗ. ದಿಸ್ ಎ ಟಿಪಿಕಲ್ ಇಂಡಿಯನ್ ಮೈಂಡ್ಸೆಟ್. ಇದರ ಬಗ್ಗೆ ಸ್ಪಷ್ಟ ಅರಿವು ಮತ್ತು ತಿಳುವಳಿಕೆ ಅಂಬೇಡ್ಕರ್ ಅವರಿಗೆ ಮತ್ತು ಅವರ ಸಂಗಾತಿಗಳಿಗೆ ಇದ್ದುದರಿಂದ ಒಂದು ಲಿಖಿತ ಸಂವಿಧಾನವನ್ನು ಈ ದೇಶಕ್ಕೆ ಅವರು ನೀಡಿದರು. ಅಂಬೇಡ್ಕರರ ಸಾಮಾಜಿಕ ನಿಲುವು ಏನಾಗಿತ್ತು, ರಾಜಕೀಯ ನಿಲುವು ಏನಾಗಿತ್ತು, ಧಾರ್ಮಿಕ ನಿಲುವು ಏನಾಗಿತ್ತು, ಸಾಹಿತ್ಯಿಕ ಸಾಂಸ್ಕೃತಿಕ ನಿಲುವು ಏನಾಗಿತ್ತು ಎಂಬುದಕ್ಕೆ ಉತ್ತರ ಈ ಸಂವಿಧಾನದಲ್ಲಿದೆ. ನಮ್ಮ ಅನೇಕ ಪ್ರಶ್ನೆಗಳಿಗೆ, ನಮ್ಮ ಅನೇಕ ಸಮಸ್ಯೆಗಳಿಗೆ ಉತ್ತರ ನಮ್ಮ ಸಂವಿಧಾನದಲ್ಲಿದೆ. ಈ ಸಂವಿಧಾನದ ನಿಜವಾದ ಅನುಷ್ಠಾನ ಆಗಬೇಕಾದ ಅಗತ್ಯ ಹಿಂದೆಂದಿಗಿಂತಲೂ ಈಗ ಅಧಿಕವಾಗಿದೆ. ಅಂಬೇಡ್ಕರರು ಅಪ್ಪಟ ರಾಷ್ಟ್ರವಾದಿಗಳು. ಇದನ್ನು ಸ್ವಲ್ಪ ನಾನು ವಿಶ್ಲೇಷಣೆ ಮಾಡಬೇಕು. ಇನ್ ವಾಟ್ ಸೆನ್ಸ್ ಅಂಬೇಡ್ಕರ್ ವಾಸ್ ಎ ನ್ಯಾಷನಲಿಸ್ಟ್. ಅವರಿಗೆ ದೇಶದ ಸಮಗ್ರತೆ, ದೇಶದ ಐಕ್ಯತೆ, ದೇಶದ ಒಗ್ಗಟ್ಟು ಬಹಳ ಮುಖ್ಯ ಆಗಿತ್ತು. ಒಂದು ಸದೃಢವಾದ ದೇಶವನ್ನು ಕಟ್ಟಲಿಕ್ಕೆ ಏನೆಲ್ಲ ಅಗತ್ಯ ಇದೆಯೋ ಅದೆಲ್ಲವನ್ನು ಅವರು ಸಂವಿಧಾನದಲ್ಲಿ ತಂದು ಹಾಕಿದರು. ಸಂವಿಧಾನದ ಪ್ರಿಯಾಂಬಲ್ ಏನಿದೆಯಲ್ಲ, ಪ್ರಿಯಾಂಬಲ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆಯಲ್ಲ, ಅದು ಸಂವಿಧಾನದ ಆತ್ಮ. ಸಂವಿಧಾನದ ರೂಪ, ಸಂವಿಧಾನದ ಸ್ವರೂಪ, ಸಂವಿಧಾನದ ಆಶಯ, ಸಂವಿಧಾನದ ಉದ್ದೇಶ ಅದೆಲ್ಲವನ್ನು ಅವರು ಬಹಳ ಸ್ಪಷ್ಟವಾಗಿ ಪ್ರಿಯಾಂಬಲದಲ್ಲಿ ದಾಖಲೆ ಮಾಡಿದ್ದಾರೆ. ಅಂದರೆ ಇದು ಎಲ್ಲರಿಗೂ ಸಲ್ಲಬೇಕಾದದ್ದು, ಸರ್ವರಿಗೂ ಸಂವಿಧಾನ. ಇದು ಕೇವಲ ಒಂದು ಸಮುದಾಯ, ಒಂದು ಜಾತಿ, ಒಂದು ಧರ್ಮಕ್ಕಾಗಿ ನಿರ್ಮಿಸಿದ ಸಂವಿಧಾನ ಅಲ್ಲ. ಈ ಅರ್ಥದಲ್ಲಿ ನಾವು ಅಂಬೇಡ್ಕರ್ ಅವರನ್ನು ಕೇವಲ ದಲಿತ ನಾಯಕರನ್ನಾಗಿ ನೋಡುವುದು, ದಲಿತ ನಾಯಕರನ್ನಾಗಿ ಬಿಂಬಿಸುವುದು ಕೂಡ ಅಷ್ಟು ಸಮಂಜಸವಲ್ಲ. ಅವರು ಇಡೀ ಭಾರತೀಯರ ನಾಯಕರಾಗಿದ್ದರು. ಈ ದೇಶದ ಸಮಗ್ರತೆಯ ಬಗ್ಗೆ, ಈ ದೇಶದ ಒಗ್ಗಟ್ಟಿನ ಬಗ್ಗೆ ಅವರಿಗೆ ಸಾಕಷ್ಟು ವಿಚಾರಗಳಿದ್ದವು. ಈ ಕಾರಣಕ್ಕಾಗಿ ನಾವು ಅವರನ್ನು ನ್ಯಾಷನಲಿಸ್ಟ್ ಅಂತ ಕರೆಯೋದು. ಅಂಬೇಡ್ಕರ್ ಅವರನ್ನ ನ್ಯಾಷನಲಿಸ್ಟ್ ಅಂತ ಕರೆಯೋದು. ಹೀಗಾಗಿ ಅವರು ಎಲ್ಲ ಧರ್ಮಗಳ, ಎಲ್ಲ ಜಾತಿಗಳ, ಎಲ್ಲ ಸಮುದಾಯಗಳ, ಎಲ್ಲ ಭಾಷೆಗಳ, ಎಲ್ಲ ಪ್ರದೇಶಗಳ ಜನರ ಆಶೋತ್ತರಗಳನ್ನು, ಹಿತಾಸಕ್ತಿಯನ್ನು ಸಂವಿಧಾನದಲ್ಲಿ ಕಾಪಾಡಿದ್ದಾರೆ. ಅವರಿಗೆ ಈ ದೇಶದಲ್ಲಿ ದಲಿತರಿಗೆ ಸಾವಿರಾರು ವರ್ಷಗಳಿಂದ ದಲಿತರು ಅನುಭವಿಸಿದ ಕಷ್ಟಗಳ ಬಗ್ಗೆ ಸ್ಪಷ್ಟವಾದ ಅರಿವಿತ್ತು. ಆದರೆ ಕೇವಲ ದಲಿತರಿಗಾಗಿ ಅವರು ಸಂವಿಧಾನವನ್ನು ರಚಿಸಲಿಲ್ಲ ಎಂಬ ಮಾತನ್ನು ನಾವೆಲ್ಲರೂ ಒಪ್ಕೊಳ್ಬೇಕು ಮತ್ತು ಅದನ್ನು ನಾವು ಗಮನಿಸಬೇಕು. ಎರಡನೇದಾಗಿ, ಈ ದೇಶದಲ್ಲಿ ಕೆಲವು ಸಮಸ್ಯೆಗಳಿಗೆ ಕೆಲವು ಸಮುದಾಯಗಳು ಕಾರಣ ಎಂಬುದು ಕೂಡ ಅವರಿಗೆ ಭಾಳ ಸ್ಪಷ್ಟವಾಗಿತ್ತು. ಅವರು ಬೇರೆ ಬೇರೆ ಲೇಖನಗಳಲ್ಲಿ ಮತ್ತು ಗ್ರಂಥಗಳಲ್ಲಿ ಈ ಮಾತನ್ನು ಭಾಳ ಸ್ಪಷ್ಟಪಡಿಸಿದ್ದಾರೆ. ಆದರೆ ಸಂವಿಧಾನದಲ್ಲಿ ಆ ಜಾತಿಗಳಿಗೂ ಕೂಡ ಅವರು ಅನ್ಯಾಯವನ್ನು ಮಾಡಿಲ್ಲ. ಅವರಿಗೆ ಈ ಮೆಜಾರಿಟಿ ಮೈನಾರಿಟಿ ಅನ್ನುವ ಭೇದದ ಬಗೆಗೆ ಅವರು ತಲೆ ಕೆಡಿಸಿಕೊಂಡಿರಲಿಲ್ಲ. ಅವರ ದೃಷ್ಟಿಯಲ್ಲಿ ಸಮಗ್ರ ಭಾರತ ಅವರ ಕನಸಾಗಿತ್ತು, ಅಖಂಡ ಭಾರತ ಅವರಿಗೆ ಕನಸಾಗಿತ್ತು. ಹೀಗಾಗಿ ಅಖಂಡ ಭಾರತವನ್ನು ಹೇಗೆ ನಿರ್ಮಿಸಬೇಕು, ಸಮಗ್ರ ಭಾರತವನ್ನು ಹೇಗೆ ನಿರ್ಮಿಸಬೇಕು, ಬಲಿಷ್ಠ ಭಾರತವನ್ನು ಹೇಗೆ ನಿರ್ಮಿಸಬೇಕು ಎಂಬ ಸ್ಪಷ್ಟವಾದ ತಿಳುವಳಿಕೆ ಅವರಿಗೆ ಇತ್ತು. ಆ ಹಿನ್ನೆಲೆಯಲ್ಲಿ ಅವರು ಈ ಸಂವಿಧಾನವನ್ನು ರಚಿಸಿ ನಮ್ಮ ಮುಂದಿಟ್ಟು ಹೋಗಿದ್ದಾರೆ. ಇದು ಸರ್ವರಿಗೂ ಸಂವಿಧಾನ. ಇಲ್ಲಿ ದಲಿತರ ಆಸಕ್ತಿಗಳೂ ಇವೆ, ಇಲ್ಲಿ ಬ್ರಾಹ್ಮಣರ ಆಸಕ್ತಿಗಳು ಇವೆ.
ಯಾಕೆ ನಾನು ಈ ಎರಡು ಸಮುದಾಯಗಳ ಹೆಸರನ್ನು ಸೂಚಿಸಿದ್ದೇನೆಂದರೆ, ನಾವು ಸಾಮಾನ್ಯವಾಗಿ ಎರಡು ಅತಿರೇಕದಲ್ಲಿ ಈ ಎರಡು ಸಮುದಾಯಗಳನ್ನು ಇಟ್ಟು ನೋಡ್ತೇವೆ, ಒಂದು ಮೇಲು ಒಂದು ಕೀಳು ಅನ್ನೋದನ್ನು. ಸಂವಿಧಾನ ಈ ಮೇಲು ಕೀಳು ಎಂಬ ಕಲ್ಪನೆಯನ್ನು ತಳ್ಳಿ ಹಾಕ್ತದೆ. ಇಟ್ ಹ್ಯಾಸ್ ರಿಮೂವ್ಡ್, ಇಟ್ ಹ್ಯಾಸ್ ಇರಾಡಿಕೇಟೆಡ್ ದಿ ಡಿಸ್ಟಿಂಕ್ಷನ್ ಬಿಟ್ವೀನ್ ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್. ಇಲ್ಲಿ ನಮಗೆ ಬಸವಣ್ಣ ನೆನಪಾಗ್ತಾನೆ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಹೀಗಾಗಿ ಈ ದೇಶದಲ್ಲಿ ನೆಲೆಸಿರುವ ನೀವೆಲ್ಲ ಒಂದು ಮಾತನ್ನು ಸ್ಪಷ್ಟಪಡಿಸ್ಕೋಬೇಕು, ನಾವು ಸಂವಿಧಾನಕ್ಕಿಂತ ದೊಡ್ಡವರಲ್ಲ. ಮತ್ತು ಯಾರೂ ಸಂವಿಧಾನದಿಂದ ಯಾವ ಸಮುದಾಯವೂ ಕೂಡ ವಂಚಿತವಾಗಿಲ್ಲ, ಯಾರೂ ವಂಚಿತರಾಗಿಲ್ಲ. ಇಟ್ಸ್ ಎ ಮಾಸ್ಟರ್ ಪೀಸ್. ಇದು ಮೇರು ಕೃತಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ನೀಡಿದ ಮೇರು ಕೃತಿ ಎಂದರೆ ಸಂವಿಧಾನ. ಆ ಕಾಲದಲ್ಲಿ ಮಹಾತ್ಮ ಗಾಂಧೀಜಿ ಇದ್ದರು, ಜವಾಹರ್ಲಾಲ್ ನೆಹರು ಇದ್ದರು, ಪಟೇಲ್ರಿದ್ದರು, ಸುಭಾಷ್ ಚಂದ್ರ ಬೋಸ್ ಅವರಿದ್ದರು, ಅನೇಕ ಜನ ಸಾಮಾಜಿಕ ಕಾರ್ಯಕರ್ತರು, ರಾಜಕೀಯ ಧುರೀಣರು ಎಲ್ಲರೂ ಇದ್ದರು. ಅವರ ಸೇವೆಯನ್ನು ನಾವು ಸ್ಮರಿಸಬೇಕು. ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾವು ನೆನೆಯಬೇಕು. ಅಂಬೇಡ್ಕರ್ ಅವರು, ನಾವು ಇವತ್ತು ಏನೆಲ್ಲ ಕಾರಣಗಳಿಗಾಗಿ ನಾವು ಅಂಬೇಡ್ಕರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತೇವೆ, ಸಂವಿಧಾನದ ಬಗ್ಗೆ ಪ್ರಸ್ತಾಪ ಮಾಡ್ತೇವೆ, ಸಂವಿಧಾನಕ್ಕೆ ಕುತ್ತು ಬಂದಿದೆ ಎಂಬ ಮಾತನ್ನು ಹೇಳ್ತೇವೆ. ಈ ಎಲ್ಲ ಮಾತುಗಳನ್ನು ಕೂಡ ನಾವು ಭಾವುಕತೆಯ ನೆಲೆಯಲ್ಲಿ ಗ್ರಹಿಸಬಾರ್ದು. ನಮ್ಮ ಸಮಕಾಲೀನ ರಾಜಕೀಯ ಬಿಕ್ಕಟ್ಟುಗಳನ್ನು, ಸಮಕಾಲೀನ ರಾಜಕೀಯ ವಿದ್ಯಮಾನಗಳನ್ನು, ವಿಪರ್ಯಾಸಗಳನ್ನು, ವ್ಯಂಗ್ಯಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ನಾವು ಸಂವಿಧಾನವನ್ನು ನೋಡಬಾರದು, ಸಂವಿಧಾನವನ್ನು ಅಧ್ಯಯನ ಮಾಡಬಾರ್ದು. ಇಲ್ಲಿ ನಾನು ಆ ಚರ್ಚೆಗೆ ಹೋಗೋದಿಲ್ಲ, ಯಾಕೆಂದರೆ ನಾನು ಐ ಡೋಂಟ್ ವಾಂಟ್ ಟು ಗೆಟ್ ಮೈ ವೇ ಲಾಸ್ಟ್. ನಾನು ನನ್ನ ದಾರಿಯನ್ನು ಕಳೆದುಕೊಳ್ಳಲು ಇಷ್ಟಪಡೋದಿಲ್ಲ. ಅಂಬೇಡ್ಕರರು ಒಂದು ಘೋಷಣೆಯನ್ನು ಕೊಟ್ಟರು, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಅಂತ. ನಾನು ಕೆಲಸ ಮಾಡ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಆಗಲಿ, ನನ್ನ ಸುಮಾರು 40 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ನಾನು ಅನೇಕ ಹೋರಾಟಗಳನ್ನು ಕಂಡಿದ್ದೇನೆ, ನೋಡಿದ್ದೇನೆ. ನೇರವಾಗಿ ಹೋರಾಟವನ್ನು ಮಾಡಿದವನಲ್ಲ. ನಾನು ಮೂಲಭೂತವಾಗಿ ಒಬ್ಬ ಶಿಕ್ಷಕ ಮತ್ತು ಒಬ್ಬ ಲೇಖಕ. ಏನಾಗಿದೆ ಅಂತಂದರೆ, ನಮ್ಮ ಸಮುದಾಯಗಳು, ನಮ್ಮ ಜನರು ಸಂಘಟನೆಗೆ ಮತ್ತು ಹೋರಾಟಕ್ಕೆ ಒತ್ತು ಕೊಟ್ಟು ಶಿಕ್ಷಣವನ್ನು ನಾವು ಕಡೆಗಣಿಸಿದ್ದೇವೆ. ನಾವು ಅಂಬೇಡ್ಕರ್ ಸಿದ್ಧಾಂತಗಳಿಗೆ ಗೌರವ ನೀಡುವುದಾದರೆ, ಸಂವಿಧಾನಕ್ಕೆ ನಾವು ಗೌರವ ನೀಡುವುದಾದರೆ, ಅಂಬೇಡ್ಕರ್ ಅವರ ಇಡೀ ಹೋರಾಟಕ್ಕೆ ನಾವು ನಮ್ಮ ಗೌರವವನ್ನು ನೀಡುವುದಾದರೆ, ನಾವು ಶಿಕ್ಷಣಕ್ಕೆ ಒತ್ತು ನೀಡಬೇಕು. ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಬೇಕು. ನಮ್ಮ ಸಮುದಾಯದ ಜನರಿಗೆ, ಸಮುದಾಯದಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಬೇಕು. ಮತ್ತು ಈ ನಮ್ಮ ದೇಶದ ಎಲ್ಲ ನಾಗರಿಕರಿಗೆ ಶಿಕ್ಷಣವನ್ನು ನೀಡಬೇಕು. ಆದರೆ ನಾವು ಎಂಥ ಶಿಕ್ಷಣವನ್ನು ನೀಡುತ್ತಿದ್ದೇವೆ? ನಮ್ಮ ಅನೇಕ ಜನ ರಾಜಕೀಯ ನಾಯಕರು ಒಂದು ದೊಡ್ಡ ಪಡೆಯನ್ನು ಕಟ್ತಾರೆ. ಆ ಪಡೆ ಬರೀ ಕೇವಲ ಸಂಘಟನೆಯಲ್ಲಿ ಮತ್ತು ಹೋರಾಟದಲ್ಲಿ ಕಾಲಹರಣ ಮಾಡುತ್ತದೆ, ಶಿಕ್ಷಣದಲ್ಲಿ ಅಲ್ಲ. ಇದಷ್ಟೇ ಅಲ್ಲ, ಅನೇಕ ವಿಶ್ವವಿದ್ಯಾಲಯಗಳಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರು ಕೂಡ ಈ ತಪ್ಪನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನು ಕಟ್ಟಿಕೊಂಡು ಸಂಘಟನೆ ಮತ್ತು ಹೋರಾಟಕ್ಕೆ ನಿಂತಿದ್ದಾರೆ, ಶಿಕ್ಷಣವನ್ನು ಕಡೆಗಣಿಸಿದ್ದಾರೆ. ನಾನು ನನ್ನ ಮಕ್ಕಳಿಗೆ ನೀಡಬಹುದಾದ ಅತ್ಯಂತ ದೊಡ್ಡ ಕೊಡುಗೆ ಎಂದರೆ ಒಳ್ಳೆಯ ಶಿಕ್ಷಣ. ನಾನು ನನ್ನ ಸಮುದಾಯದ ಮಕ್ಕಳಿಗೆ ನೀಡಬೇಕಾದ ಬಹುದೊಡ್ಡ ಕಾಣಿಕೆ ಅಂತಂದರೆ ಅದು ಶಿಕ್ಷಣ. ನನ್ನ ನಾಡಿಗೆ, ನನ್ನ ದೇಶಕ್ಕೆ ನಾನು ನೀಡಬಹುದಾದ ಅತ್ಯಂತ ಮಹತ್ವದ ಕೊಡುಗೆ ಎಂದರೆ ಗುಣಮಟ್ಟದ ಸಾರ್ವಜನಿಕ ಶಿಕ್ಷಣ. ಈ ಶಿಕ್ಷಣದಿಂದ ನಾವು ವಿದ್ಯಾರ್ಥಿಗಳನ್ನು ವಂಚಿತರನ್ನಾಗಿ ಮಾಡ್ತಾಯಿದ್ದೇವೆ. ಅವರನ್ನು ದಾಳವನ್ನಾಗಿ ಉಪಯೋಗಿಸಿಕೊಂಡು, ಬಳಸಿಕೊಂಡು ನಾವು ನಮ್ಮ ಸ್ವಾರ್ಥವನ್ನು ಸಾಧಿಸ್ತಾ ಇದ್ದೇವೆ. ನಮ್ಮಂಥವರು ಅಂಬೇಡ್ಕರ್ ಅವರ ಅನುಯಾಯಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಯಾಕೆ ಅಂಥ ಒಂದು ದೊಡ್ಡ ಶಕ್ತಿ ಆದರು? ವೈ ಡಿಡ್ ಹಿ ಬಿಕಮ್ ಸಚ್ ಎ ಪವರ್ಫುಲ್ ಫೋರ್ಸ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ? ಸ್ವಾತಂತ್ರ್ಯೋತ್ತರ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಅವರು ಯಾಕೆ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದರು? ಯಾಕೆ ಒಂದು ಬಲಾಢ್ಯ ಶಕ್ತಿಯಾಗಿ ರೂಪವನ್ನು ತಾಳಿದರು? ಯಾಕೆಂದರೆ ಅವರು ಪಡೆದುಕೊಂಡ ಶಿಕ್ಷಣ.
ಅವರಿಗೆ ಮರಾಠಿ ಬರ್ತಿತ್ತು, ಹಿಂದಿ ಬರ್ತಿತ್ತು, ಇಂಗ್ಲೀಷ್ ಬರ್ತಿತ್ತು, ಸಂಸ್ಕೃತವನ್ನು ಕೂಡ ಓದಿಕೊಂಡಿದ್ದರು. ಅನೇಕ ಪಠ್ಯಗಳನ್ನು, ಅನೇಕ ಗ್ರಂಥಗಳನ್ನು, ಅನೇಕ ಪುಸ್ತಕಗಳನ್ನು ಅವರು ಓದಿದರು. ಕಠಿಣ ಪರಿಶ್ರಮ ವಹಿಸಿ ಅವರು ಶಿಕ್ಷಣವನ್ನು ಪಡೆದುಕೊಂಡಿದ್ದರು. ಹೀಗಾಗಿ ಜನರು ಅವರಿಗೆ ಗೌರವವನ್ನು ಕೊಟ್ಟರು. ಪೀಪಲ್ ರೆಸ್ಪೆಕ್ಟೆಡ್ ಅಂಬೇಡ್ಕರ್ ನಾಟ್ ಬಿಕಾಸ್ ಹಿ ವಾಸ್ ಅನ್ ಅನ್ಟಚಬಲ್, ಬಟ್ ಬಿಕಾಸ್ ಹಿ ಹ್ಯಾಡ್ ಟ್ರಮೆಂಡಸ್ ನಾಲೆಡ್ಜ್. ಅವರಲ್ಲಿ ಅಪ್ರತಿಮ ಜ್ಞಾನ ಇತ್ತು ಎಂಬ ಕಾರಣಕ್ಕಾಗಿ ಜನರು ಅವರನ್ನು ಗೌರವಿಸಿದರೆ ಹೊರತು ಅವರು ದಲಿತರಾಗಿದ್ದರು ಅಥವಾ ಅಸ್ಪೃಶ್ಯರಾಗಿದ್ದರು ಅನ್ನೋ ಕಾರಣಕ್ಕಾಗಿ ಅಲ್ಲ. ಈಗಲೂ ಕೂಡ ನಾವು ನಮ್ಮ ಜ್ಞಾನದಿಂದ, ನಮ್ಮ ತಿಳುವಳಿಕೆಯಿಂದ, ನಮ್ಮ ಅರಿವಿನ ಬೆಳಕಿನಿಂದ ನಾವು ಶಕ್ತಿಯನ್ನು ಪಡೆದುಕೊಳ್ಳಬೇಕು ಮತ್ತು ಸಮಾಜದಲ್ಲಿ ನಮ್ಮ ಸ್ಥಾನಮಾನವನ್ನು ಪ್ರತಿಷ್ಠಾಪಿಸಬೇಕು, ನಮ್ಮ ಅಸ್ಮಿತೆಯನ್ನು ಕಟ್ಟಿಕೊಳ್ಬೇಕು. ಕೇವಲ ಹೋರಾಟದಿಂದಲ್ಲ ಮತ್ತು ಸಂಘಟನೆಯಿಂದಲ್ಲ, ಶಿಕ್ಷಣದಿಂದ. ಈ 130ನೆಯ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ನಾನು ಎಲ್ಲ ಪಾಲಕರನ್ನ ಕೇಳಿಕೊಳ್ಳೋದೇನೆಂದರೆ, ನೀವು ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ನೆರೆಹೊರೆಯ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಬೇಕು. ಶಿಕ್ಷಣವೇ ಶಕ್ತಿ. ಎಜುಕೇಷನ್ ಈಸ್ ಪವರ್. ರಿಯಲ್ ಎಜುಕೇಷನ್ ಈಸ್ ಪವರ್. ನಿಜವಾದ ಶಿಕ್ಷಣವೇ ಶಕ್ತಿ. ಈ ನಿಜವಾದ ಶಿಕ್ಷಣ ಎಲ್ಲರಿಗೂ ದೊರೆಯಬೇಕು. ಯಾರೂ ಯಾವ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬಾರ್ದು. ನಾವು ವಿದ್ಯಾರ್ಥಿಗಳನ್ನು ತಪ್ಪು ದಾರಿಗೆ ಎಳೆಯುವ ಶಿಕ್ಷಕರ ಬಗೆಗೆ ಅಥವಾ ರಾಜಕೀಯ ಮುಖಂಡರ ಬಗೆಗೆ, ಸಾಮಾಜಿಕ ಸಾಂಸ್ಕೃತಿಕ ನೇತಾರರ ಬಗ್ಗೆ ಎಚ್ಚರವನ್ನು ಇಟ್ಕೊಳ್ಬೇಕು ಅನ್ನೋದು ಬಹಳ ಮಹತ್ವದ ವಿಷಯ. ಸಂವಿಧಾನ, ಭಾರತೀಯ ಸಂವಿಧಾನ ಅತ್ಯಂತ ದೊಡ್ಡ ಸಂವಿಧಾನ. ಭಾರತೀಯ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದಿ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್. ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ಭಾರತೀಯ ಸಂವಿಧಾನ. ಈ ಸಂವಿಧಾನದ ಬಗೆಗೆ ನಾನು ಬಹಳ ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದರೆ ಇದರ ಬಗೆಗೆ ಸಾಕಷ್ಟು ಮಾಹಿತಿ ನಿಮಗೆ ಇದೆ. ಸಂವಿಧಾನದ ಪಠ್ಯ ಕೂಡ ಲಭ್ಯ ಇದೆ. ಅದರ ಸಂವಿಧಾನದ ಆಶಯ ಬಗೆಗೆ ನಾನು ಆಗಲೇ ಕೆಲವು ಮಾತುಗಳನ್ನು ಆಡಿದ್ದೇನೆ. ಇನ್ನೂ 1-2 ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು. ಬದಲಾವಣೆ ಅಗತ್ಯ. ಹಾಗೆ ಸಂವಿಧಾನ ಕೂಡ ಕಾಲಕ್ಕೆ ಬದಲಾವಣೆ ಆಗ್ತಾ ಬಂದಿದೆ. ಆಯಾ ಕಾಲದ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಅಗತ್ಯಗಳಿಗೆ ತಕ್ಕಂತೆ ನಾವು ನಮ್ಮ ಕಾನೂನುಗಳಲ್ಲಿ ನಿರೀಕ್ಷಿತ ಬದಲಾವಣೆಗಳನ್ನು ಮಾಡಿಕೊಂಡು ಬರಬೇಕಾದದ್ದು ಅಗತ್ಯ ಮತ್ತು ಅನಿವಾರ್ಯ. ಆದರೆ ಸಂವಿಧಾನದ ಆಶಯ ಮತ್ತು ಅದರ ದರ್ಶನದಲ್ಲಿ ಬದಲಾವಣೆ ಆಗಬಾರ್ದು. ಅದು ಆಗಿಲ್ಲ ಅನ್ನೋ ಕಾರಣಕ್ಕೆ ಇಂದು ನೀವೆಲ್ಲ ಸೇರಿ ಇಂಥ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ಪರಸ್ಪರ ನಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ತಾ ಇದ್ದೇವೆ ಮತ್ತು ನಮ್ಮ ಸಾಮಾಜಿಕ ಮತ್ತು ವೈಯಕ್ತಿಕ ಜೀವನವನ್ನು ಮಾಡಿಕೊಂಡು ಹೊರಟಿದ್ದೇವೆ. ಇಲ್ಲದೆ ಹೋದರೆ ಸಾಧ್ಯ ಇರಲಿಲ್ಲ. ಯಾಕೆ ನಮಗೆ ಅಂಬೇಡ್ಕರರು ಬಹಳ ವಿಭಿನ್ನರಾಗಿ, ವಿಶಿಷ್ಟರಾಗಿ ಕಾಣ್ತಾರೆ ಎಂಬುದು ಕೂಡ ಒಂದು ಪ್ರಶ್ನೆ. ನಾನು ಅಂಬೇಡ್ಕರ್ ಮತ್ತು ಗಾಂಧಿ ಅವರನ್ನು ಬದ್ಧ ವೈರಿಗಳಂತೆ ಕಾಣೋದಿಲ್ಲ. ನನಗೆ ಅವರಿಬ್ಬರು ಬಹಳ ಪ್ರಮುಖರು. ದೇ ಆರ್ ದಿ 2 ಐಸ್. ಈ ದೇಶದ 2 ಕಣ್ಣುಗಳು ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ. ಅವರು ಅನುಸರಿಸಿದ ಮಾರ್ಗಗಳು ಬೇರೆ ಬೇರೆ, ಆದರೆ ಅವರ ದರ್ಶನ, ಅವರ ಗುರಿ ಒಂದೇ ಆಗಿತ್ತು ಅನ್ನೋದು ನನ್ನ ಸ್ಪಷ್ಟ ತಿಳುವಳಿಕೆ. ಇಬ್ಬರು ಕೆಲವು ವಿಷಯಗಳಲ್ಲಿ ಸಮಾನರಾಗಿದ್ದರು. ಉದಾಹರಣೆಗೆ ಗಾಂಧಿ ಯಾವತ್ತೂ ಅಹಿಂಸೆ ಬಗೆಗೆ ಮಾತನಾಡ್ತಾಯಿದ್ರು ಮತ್ತು ಅಹಿಂಸಾವಾದಿಗಳಾಗಿದ್ದರು. ನಾನ್ ವೈಲೆನ್ಸ್. ಅಂಬೇಡ್ಕರರು ಅಹಿಂಸೆ ಬಗೆಗೆ ಹೆಚ್ಚು ಮಾತನಾಡಲಿಲ್ಲ, ಆದರೆ ಅವರ ಕೃತಿಗಳಲ್ಲಿ ಅವರು ಅಪ್ಪಟ ಅಹಿಂಸಾವಾದಿಗಳಾಗಿದ್ದರು. ಅಂಬೇಡ್ಕರರು ಜೀವನದುದ್ದಕ್ಕೂ ಹೋರಾಟಗಳನ್ನು ಮಾಡಿಕೊಂಡು ಬಂದವರು. ಅನೇಕ ಚಳವಳಿಗಳ ನೇತೃತ್ವವನ್ನು ವಹಿಸಿಕೊಂಡವರು. ಅವರ ಹೋರಾಟ ಹಿಂಸಾತ್ಮಕ ರೂಪ ತಾಳಿದ ಒಂದು ಉದಾಹರಣೆ ಕೂಡ ನಮಗೆ ಸಿಗೋದಿಲ್ಲ. ಅವರ ಚಳುವಳಿ ಹಿಂಸಾ ಮಾರ್ಗವನ್ನು ಅನುಸರಿಸಿದ ಒಂದು ಉದಾಹರಣೆಯೂ ನಮಗೆ ಸಿಕ್ಕೋದಿಲ್ಲ. ಸೊ ಅಂಬೇಡ್ಕರ್ ವಾಸ್ ಆ್ಯಸ್ ನಾನ್ ವಯಲೆಂಟ್ ಆ್ಯಸ್ ಗಾಂಧೀಜಿ.
ಎರಡನೆಯದು, ಗಾಂಧೀಜಿಯವರು ಸತ್ಯದ ಆರಾಧಕರಾಗಿದ್ದರು, ಅಂಬೇಡ್ಕರ್ ಕೂಡ ಸತ್ಯದ ಆರಾಧಕರಾಗಿದ್ದರು. ಬಟ್ ಅವರಿಬ್ಬರೂ ನಿರೂಪಿಸಿದ ಸತ್ಯದ ಸ್ವರೂಪ ಬೇರೆ ಬೇರೆಯಾಗಿತ್ತು. ಅಂಬೇಡ್ಕರ್ ತಮ್ಮ ಜೀವನದುದ್ದಕ್ಕೂ ಸತ್ಯವನ್ನು ಹೇಳಿದರು ಮತ್ತು ಸತ್ಯವನ್ನು ಪ್ರತಿಷ್ಠಾಪನೆಗೊಳಿಸಿದರು. ನಾವು ಅಂಬೇಡ್ಕರರ ಅನುಯಾಯಿಗಳಾಗಬೇಕಂತಂದರೆ ಅವರ ಅರ್ಥದಲ್ಲಿ ನಾವು ಬಲಿಷ್ಠ ದೇಶವನ್ನು ಕಟ್ಟಬೇಕು ಮತ್ತು ಈ ನ್ಯಾಷನಲಿಸ್ಟ್ ಸ್ಪಿರಿಟನ್ನು ನಮ್ಮಲ್ಲಿ ಅಳವಡಿಸ್ಕೋಬೇಕು. ಆಮೇಲೆ ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿ ಇರಬೇಕು ಮತ್ತು ಅವ್ರ ಹಾಗೆ ನಾವು ನಮ್ಮ ಹೋರಾಟವನ್ನು ಅಹಿಂಸೆಯ ತಳಹದಿಯ ಮೇಲೆ ನಾವು ನಮ್ಮ ಹೋರಾಟವನ್ನು ಕಟ್ಟಿಕೊಂಡು ಬರಬೇಕು. ಇನ್ನೂ ಒಂದು ಕಾರಣಕ್ಕಾಗಿ ನಮಗೆ ಅಂಬೇಡ್ಕರರು ಬಹಳ ಪ್ರಮುಖರಾಗಿ ಕಾಣ್ತಾರೆ, ಅದು ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯದ ಒಂದು ಸ್ಪಷ್ಟ ಪರಿಕಲ್ಪನೆ ಭಾರತೀಯರಿಗೆ ಇದೆ ಎಂದು ನನಗೆ ಅನಿಸೋದಿಲ್ಲ, ನನ್ನನ್ನು ಒಳಗೊಂಡ ಹಾಗೆ ಅಥವಾ ನಮ್ಮಂಥವರನ್ನು ಒಳಗೊಂಡ ಹಾಗೆ. ಯಾಕೆಂದರೆ ಸಾಮಾಜಿಕ ನ್ಯಾಯ ಅಂದರೆ ಏನು? ಸಾಮಾಜಿಕ ನ್ಯಾಯ ಎಂದರೆ ಕೇವಲ ಯಾವುದೇ ಒಂದು ನಿರ್ದಿಷ್ಟ ಜಾತಿಗೆ, ಸಮುದಾಯಕ್ಕೆ ನಾವು ಒದಗಿಸುವ ನ್ಯಾಯವಲ್ಲ. ಎಲ್ಲ ಸಮುದಾಯಗಳಿಗೂ ನ್ಯಾಯ ಒದಗಬೇಕು, ಎಲ್ಲ ಸಮುದಾಯಗಳಿಗೂ ನ್ಯಾಯ ದಕ್ಕಬೇಕು. ಅಂದರೆ ಈ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬ ನಾಗರಿಕನಿಗೂ, ಪ್ರತಿಯೊಂದು ಸಮುದಾಯಕ್ಕೂ, ಧರ್ಮಕ್ಕೂ, ಪ್ರತಿಯೊಂದು ಪ್ರಾಂತದ ಜನರಿಗೂ, ಪ್ರತಿಯೊಂದು ಭಾಷಿಕರಿಗೂ ನ್ಯಾಯ, ಸಾಮಾಜಿಕ ನ್ಯಾಯ ದೊರಕಬೇಕು. ಹಾಗಾದಾಗ ಸಾಮಾಜಿಕ ನ್ಯಾಯ ಇದೆ ಎಂದು ಅರ್ಥ. ಆದರೆ ನಾವು ಅದನ್ನು ತಪ್ಪಾಗಿ ಗ್ರಹಿಸಿದ್ದೇವೆ ಮತ್ತು ತಪ್ಪಾಗಿ ಭಾವಿಸಿದ್ದೇವೆ. ಅಂಬೇಡ್ಕರ್, ನಾನು ಆಗಲೇ ಹೇಳಿದ್ದೀನಲ್ಲ, ಅಂಬೇಡ್ಕರ್ ಅವರು ಇಡೀ ಭಾರತದ ನಾಯಕರು. ಇಡೀ ಭಾರತದ ನಾಯಕರು ಅಲ್ಲ, ಅನ್ಯಾಯಕ್ಕೆ ಒಳಗಾದ, ಶೋಷಣೆಗೆ ಗುರಿಯಾದ ಜನರ ನಾಯಕರು. ಎಲ್ಲೆಲ್ಲಿ ಶೋಷಣೆ ಇರ್ತದೆಯೋ, ಎಲ್ಲೆಲ್ಲಿ ಡಿಸ್ಕ್ರಿಮಿನೇಷನ್ ಇರ್ತದೆಯೋ, ಸಮಾನತೆ ಇರ್ತದೆಯೋ, ಅಲ್ಲಿ ಅಂಬೇಡ್ಕರರು ಇದೇ ಇರ್ತಾರೆ. ಈ ಅರ್ಥದಲ್ಲಿ ಅಂಬೇಡ್ಕರರು ವಿಶ್ವಮಾನ್ಯರು ಮತ್ತು ವಿಶ್ವದ ಶೋಷಿತ ಜನಾಂಗದ ನಾಯಕರು. ಅಂಬೇಡ್ಕರ್ ಅವರ ಬಗ್ಗೆ ನಾವು ಇನ್ನೂ ಒಂದು ಮಾತನ್ನು ಸ್ಪಷ್ಟವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು. ಅವರು ಯಾವುದೇ ಒಂದು ಸಮುದಾಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ತಮ್ಮ ಹೋರಾಟವನ್ನು ಮಾಡಲಿಲ್ಲ, ತಾತ್ವಿಕವಾದ ಹೋರಾಟವನ್ನು ಮಾಡಿದರು. ಅಸ್ಪೃಶ್ಯತೆಯ ವಿರುದ್ಧ ಅವರು ಹೋರಾಟ ಮಾಡಿದರು. ಆದರೆ ಯಾವುದೇ ಒಂದು ಜಾತಿಯನ್ನು ಈ ದೇಶದಿಂದ ಹೊರಗೆ ಹಾಕಬೇಕು ಎಂಬ ಕಾರಣಕ್ಕಾಗಿ ಅವರು ಹೋರಾಟವನ್ನು ಮಾಡಲಿಲ್ಲ. ಗಾಂಧಿಯವರ ತಿಳುವಳಿಕೆ ಏನಾಗಿತ್ತು ಅಂತಂದರೆ, ನಾವು ಜನರಲ್ಲಿ ಎಚ್ಚರ ಮೂಡಿಸುವುದರ ಮೂಲಕ, ಅವರಲ್ಲಿನ ನೈತಿಕ ಪ್ರಜ್ಞೆಯನ್ನು ಎಚ್ಚರಗೊಳಿಸುವುದರ ಮೂಲಕ, ಅವರಲ್ಲಿ ಧಾರ್ಮಿಕ ಭಾವನೆಯನ್ನು ಹುಟ್ಟು ಹಾಕುವುದರ ಮೂಲಕ ಅಸ್ಪೃಶ್ಯತೆಯನ್ನು ಈ ದೇಶದಿಂದ ತೆಗೆದುಹಾಕಲು ಸಾಧ್ಯ ಎಂದು ಗಾಂಧೀಜಿಯವರು ಹೇಳಿದರೆ, ಇಲ್ಲ, ಕಾನೂನು ರೀತಿಯಿಂದ ಕಾನೂನುಗಳನ್ನು ತರುವುದರ ಮೂಲಕ, ಶಾಸನಗಳನ್ನು ತರುವುದರ ಮೂಲಕ ನಾವು ಈ ದೇಶದಿಂದ ಅಸ್ಪೃಶ್ಯತೆಯನ್ನು ತೆಗೆದುಹಾಕಲು ಸಾಧ್ಯವಿದೆ ಎಂದು ಅಂಬೇಡ್ಕರ್ ಅವರು ನಂಬಿದರು. ಆಗಲೇ ಹೇಳಿದ ಹಾಗೆ ಇವು ಎರಡು ವಿಭಿನ್ನ ದಾರಿಗಳು. ಈ ಎರಡು ದಾರಿಗಳ ಉದ್ದೇಶ ಕೂಡ ಒಂದೇ ಆಗಿತ್ತು. ಈಗ 70 ವರ್ಷಗಳಲ್ಲಿ ನಾವು ಸಾಕಷ್ಟು ದೂರನ್ನು ಕ್ರಮಿಸಿದ್ದೇವೆ. ಶಿಕ್ಷಣ, ಭಾಳಷ್ಟು ಜನರಿಗೆ ಶಿಕ್ಷಣ ಸಿಕ್ಕಿದೆ, ಸಂಸ್ಕಾರ ಸಿಕ್ಕಿದೆ, ಭಾಷೆ ಗೊತ್ತಿದೆ, ತರ್ಕ ಗೊತ್ತಿದೆ, ದೇಶ ವಿದೇಶಗಳನ್ನು ಸುತ್ತಾಡಿದ್ದೇವೆ, ಅನೇಕ ಗ್ರಂಥಗಳನ್ನು ನೋಡಿದ್ದೇವೆ. ಸಮೂಹ ಮಾಧ್ಯಮಗಳಲ್ಲಿ ಮತ್ತು ಈ ಮೀಡಿಯಾದಲ್ಲಿ ಆದ ಕ್ರಾಂತಿಯಿಂದ ನಮ್ಮ ತಿಳುವಳಿಕೆಯ ಮಟ್ಟ, ನಮ್ಮ ಅರಿವಿನ ಮಟ್ಟ ಹೆಚ್ಚಿದೆ. ನಾವು ಸಾಕಷ್ಟು ನಮ್ಮ ಒಂದು ಜಿಡ್ಡು ಹಿಡಿದ ಒಂದು ಸಮಾಜ ಈಗ ಸಾಕಷ್ಟು ಬೆಳವಣಿಗೆ ಹೊಂದಿದೆ. ಸ್ಟ್ಯಾಟಿಕ್ ಆದ ಒಂದು ಸಮಾಜ ಈಗ ಗತಿಶೀಲಗೊಂಡಿದೆ. ಇದೆಲ್ಲ ಯಾಕೆ ಸಾಧ್ಯವಾಗಿದೆ ಅಂತಂದರೆ ಈ ಸಂವಿಧಾನದ ಕಾರಣದಿಂದಾಗಿ ಅಥವಾ ಅಂಬೇಡ್ಕರ್ರಂಥ ರಾಷ್ಟ್ರೀಯ ನಾಯಕರು ಮಾಡಿ ಹುಟ್ಟುಹಾಕಿದ ಒಂದು ಹೋರಾಟದ ಕಾರಣದಿಂದಾಗಿ ಇಂಥ ಒಂದು ತಿಳುವಳಿಕೆ, ಇಂಥ ಒಂದು ಎಚ್ಚರ ಈ ದೇಶದ ಜನರಲ್ಲಿ ಮೂಡಿದೆ. ಹೀಗಾಗಿ ಸಾಮಾಜಿಕ ನ್ಯಾಯ ಅನ್ನೋದು ಅಂಬೇಡ್ಕರ್ ಅವರು ಈ ನಾಡಿಗೆ ನೀಡಿದ, ಈ ಭೂಮಿಗೆ ನೀಡಿದ ಅತ್ಯಂತ ಮಹತ್ವದ ಒಂದು ಪರಿಕಲ್ಪನೆ. ಈ ಪರಿಕಲ್ಪನೆಯ ನಿಜವಾದ ಅರ್ಥವನ್ನು ನಾವು ಮಾಡಿಕೊಳ್ಳಬೇಕು. ಇದನ್ನು ನಾವು ಎಲ್ಲ ಸಮುದಾಯಗಳಿಗೂ ವಿಸ್ತರಿಸಬೇಕು. ಆಗ ಮಾತ್ರ ನಾವು ಒಂದು ಆರೋಗ್ಯಪೂರ್ಣವಾದ ಸಮಾಜವನ್ನು ಇಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಇದೆ. ಸಮಾನವಾದಂಥ ಈಕ್ವಲ್ ಇರ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಅಂಬೇಡ್ಕರ್ಗೆ ಮತ್ತು ಗಾಂಧೀಜಿಗೆ, ಅನೇಕ ನಾಯಕರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ಈ ದೇಶ ಇದು ಯಾವುದೇ ಒಂದು
ಜನಾಂಗಕ್ಕೆ ಅಥವಾ ಜಾತಿಗೆ ಅಥವಾ ಧರ್ಮಕ್ಕೆ ಸೇರಿದ ದೇಶ ಅಲ್ಲ, ಇದು ಎಲ್ಲರಿಗೂ ಸೇರಿದ ದೇಶ. ನಾವು ನಮ್ಮ ರಾಷ್ಟ್ರವನ್ನು ಗೌರವಿಸಬೇಕು. ನಾವು ಮೊದಲನೇದಾಗಿ ನಮ್ಮ ರಾಷ್ಟ್ರವನ್ನು ಗೌರವಿಸಬೇಕು. ಈಗ ನಮ್ಮ ಮುಂದೆ ಧರ್ಮ ಮತ್ತು ರಾಷ್ಟ್ರ ಎರಡು ಆಯ್ಕೆಗಳಿದ್ದರೆ ನಾವು ರಾಷ್ಟ್ರವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದು ಅವರ ಸ್ಪಷ್ಟವಾದ ಅಭಿಪ್ರಾಯ ಆಗಿತ್ತು. ಈ ಹಿನ್ನೆಲೆಯಲ್ಲಿಯೇ ಅವರ ಹಿಂದೂ ಕೋಡ್ ಬಿಲ್ ಆಗಲಿ ಅಥವಾ ಕಾರ್ಮಿಕರ ಸಲುವಾಗಿ ಅವರು ತಂದ ಶಾಸನಗಳಾಗಲಿ ಅಥವಾ ಮಹಿಳೆಯರ ಸಲುವಾಗಿ ಅವರು ಮಾಡಿದ ಹೋರಾಟ ಆಗಲಿ ಅಥವಾ ಮೈನಾರಿಟೀಸ್ ವಿಷಯಗಳಲ್ಲಿ ಅವರು ತಳೆದ ನಿಲುವಾಗಲಿ, ಇದನ್ನೆಲ್ಲ ನಾವು ಗಮನಿಸಬೇಕು. ನನ್ನ ಮಾತಿನ ಕೊನೆಯಲ್ಲಿ ನಾನು ಇನ್ನು 2 ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು. ಒಂದು, ಯಾಕೆ ಅಂಬೇಡ್ಕರರು ತಮ್ಮ ಜೀವನದ ಕೊನೆಯ ಘಟ್ಟದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು? ಈ ದೇಶದಲ್ಲಿ ಅನೇಕ ಧರ್ಮಗಳಿದ್ದವು. ಹಿಂದೂ ಧರ್ಮ ಇತ್ತು. ಹಿಂದೂ ಧರ್ಮದ ಬಗ್ಗೆ ಅವರು ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿದರು. ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ನಾನು ಹಿಂದುವಾಗಿ ಸಾಯೋದಿಲ್ಲ ಅನ್ನೋ ಒಂದು ನಿರ್ಣಯಕ್ಕೆ ಅವರು ಬಂದಿದ್ದರು. ಇಲ್ಲಿ ಜೈನ ಧರ್ಮ ಇತ್ತು, ಸಿಖ್ ಧರ್ಮ ಇತ್ತು, ಕ್ರೈಸ್ತ ಧರ್ಮ ಇತ್ತು, ಇಸ್ಲಾಂ ಇತ್ತು. ಈ ಎಲ್ಲ ಧರ್ಮಗಳನ್ನು ಬಿಟ್ಟುಕೊಟ್ಟು ಯಾಕೆ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು? ಇಟ್ ವಾಸ್ ಹೀಸ್ ವೆರಿ ಕಾನ್ಷಿಯಸ್ ಡಿಸಿಷನ್. ಇದು ಅವರು ಅತ್ಯಂತ ಎಚ್ಚರದಿಂದ ಪ್ರಜ್ಞಾಪೂರ್ವಕವಾಗಿ ಅಂಬೇಡ್ಕರ್ ಅವರು ಈ ನಿರ್ಣಯವನ್ನು ತೆಗೆದುಕೊಂಡರು. ನಾನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಬೇಕು ಮತ್ತು ನನ್ನ ಜನಾಂಗ, ನನ್ನ ಜನರು, ಅಸ್ಪೃಶ್ಯರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಬೇಕು. ಪ್ರಾಯಶಃ 2-3 ಕಾರಣಗಳು ಇದ್ದಿರ್ಬೋದು ಅಂತ ಅನಿಸುತ್ತೆ. ಒಂದು, ಬೌದ್ಧ ಧರ್ಮ ಮೂಲಭೂತವಾಗಿ ಭಾರತೀಯ ಧರ್ಮ, ಈ ಮಣ್ಣಿನಲ್ಲಿ ಹುಟ್ಟಿದ ಧರ್ಮ. ನಾವು ಈ ದೇಶದವರು, ನಾವು ಈ ದೇಶದ ಮಣ್ಣಿನಲ್ಲಿ ಹುಟ್ಟಿದ ಧರ್ಮವನ್ನು ಸ್ವೀಕಾರ ಮಾಡಬೇಕು ಅನ್ನೋದು ಒಂದು ಕಾರಣ ಆಗಿರ್ಬೋದು. 2, ಬೌದ್ಧ ಧರ್ಮದ ಒಂದು ಸ್ವರೂಪ. ಅಂದರೆ ನೋಡಿ, ಬೌದ್ಧ ಧರ್ಮ ನೈತಿಕತೆಗೆ ಹೆಚ್ಚಿನ ಬೆಲೆಯನ್ನು ಕೊಡ್ತದೆ. ಬುದ್ಧ ದೇವರ ಬಗ್ಗೆ ಹೆಚ್ಚು ಮಾತನಾಡಲಿಲ್ಲ, ಆದರೆ ನೈತಿಕತೆಯ ಬಗ್ಗೆ ಹೆಚ್ಚು ಮಾತನಾಡಿದ ಬುದ್ಧ. ಮತ್ತು ಬೌದ್ಧ ಧರ್ಮ ಅಂತಂದರೆ ಅದು ಅಹಿಂಸೆ. ಇಟ್ ವಾಸ್ ಒನ್ ಆಫ್ ದಿ ಅರ್ಲಿಯೆಸ್ಟ್ ನಾನ್-ವೈಲೆಂಟ್ ರಿಲಿಜನ್ಸ್ ಇನ್ ದ ವರ್ಲ್ಡ್. ಈ ಜಗತ್ತು ಕಂಡ ಆರಂಭದ ದಿನಗಳಲ್ಲಿ ಈ ಜಗತ್ತು ಕಂಡ ಅತ್ಯಂತ ಮಹತ್ವದ ಅಹಿಂಸಾ ಧರ್ಮ ಬೌದ್ಧ ಧರ್ಮ. ಆಮೇಲೆ ಬುದ್ಧ ಏನನ್ನು ಯಾವುದ್ರ ಬಗ್ಗೆ ಗಮನ ಕೊಟ್ಟಿದ್ದ? ಹಿ ಲವ್ಡ್, ಅವನು ಪ್ರೀತಿಯನ್ನು ಪ್ರೀತಿಸಿದ್ದ. ಬುದ್ಧ ಪ್ರೀತಿಗೆ, ಅಹಿಂಸೆಗೆ, ನೈತಿಕತೆಗೆ ಮಹತ್ವವನ್ನು ನೀಡಿದ್ದ. ಸೊ ಅಂಬೇಡ್ಕರರು ಬೌದ್ಧ ಧರ್ಮವನ್ನು ಸ್ವೀಕರಿಸುವುದರ ಮೂಲಕ ಸತ್ಯವನ್ನು ಎತ್ತಿ ಹಿಡಿದರು, ಪ್ರೀತಿಯನ್ನು ಎತ್ತಿ ಹಿಡಿದರು ಮತ್ತು ಅಹಿಂಸೆಯನ್ನು ಎತ್ತಿ ಹಿಡಿದರು. ಸೊ ಬೌದ್ಧ ಧರ್ಮದ ಒಂದು ಯಾರು ಬೇಕಾದವರು ಬೌದ್ಧ ಧರ್ಮವನ್ನು ಸ್ವೀಕರಿಸಬಹುದು, ಆದರೆ ಆ ಬೌದ್ಧ ಧರ್ಮಕ್ಕೆ ಚ್ಯುತಿ ಬರೆದ ಹಾಗೆ ನಡೆದುಕೊಳ್ಳೋದು ಬಹಳ ಕಷ್ಟದ ಕೆಲಸ. ಯಾಕೆಂದರೆ ನೀವು ಸತ್ಯ ಮಾತಾಡಬೇಕು, ಸತ್ಯ ಹೇಳಬೇಕಾಗ್ತದೆ. ಆಮೇಲೆ ನೀವು ಪ್ರೀತಿಸಬೇಕಾಗ್ತದೆ, ಜನರನ್ನು ಪ್ರೀತಿಸಬೇಕು ಮತ್ತು ನೀವು ಅಹಿಂಸಾವಾದಿಗಳಾಗಿರಬೇಕು. ಬುದ್ಧ ಅನೇಕ ವರ್ಷ ಕಾಡಿನಲ್ಲಿ ತಪಸ್ಸು ಮಾಡಿದ ಮೇಲೆ ತಿರುಗಿ ಬಂದದ್ದು ಮನುಷ್ಯರಲ್ಲಿ. ಹಿ ಕೇಮ್ ಬ್ಯಾಕ್ ಟು ಸೊಸೈಟಿ. ಅಲ್ಲೇ ಅರಣ್ಯದಲ್ಲೇ ಇರಬಹುದಾಗಿತ್ತು, ಬೆಟ್ಟ ಗುಡ್ಡಗಳಲ್ಲಿಯೇ ಇರಬಹುದಾಗಿತ್ತು, ಪ್ರಾಣಿ ಪಕ್ಷಿಗಳ ನಡುವೆ ಇರಬಹುದಾಗಿತ್ತು, ಗಿಡ ಮರಗಳ ನಡುವೆ ಬುದ್ಧ ಇರಬೇಕಾಗಿತ್ತು. ಯಾಕೆ ಬುದ್ಧ ಮತ್ತೆ ನಾಡಿಗೆ ಬಂದ? ಪಿ. ಲಂಕೇಶ್ ಅವರ ಒಂದು ಅದ್ಭುತವಾದಂಥ ಪ್ರಬಂಧ ಇದೆ, ಮೋಕ್ಷ ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ ಅಂತ. ಸೊ ಆ ಮೋಕ್ಷ ಎಲ್ಲಿ ಕಂಡುಕೊಂಡ ಅಂತಂದರೆ ಅದು ಜನರಲ್ಲಿ ಕಂಡುಕೊಂಡ ಬುದ್ಧ. ಜನಸೇವೆಯೇ ಜನಾರ್ದನ ಸೇವೆ ಅನ್ನೋ ಮಾತಿಗೆ ಬಂದ. ನಾವು ದೇವರಿಗೆ ನಮ್ಮ ಸೇವೆ ಸಲ್ಲಬೇಕಂದ್ರೆ, ದೇವರನ್ನು ನಾವು ಪೂಜಿಸಬೇಕಂತಂದರೆ ನಾವು ಈ ಜನರನ್ನು ಪೂಜಿಸಬೇಕು. ಅದನ್ನೇ ವಿವೇಕಾನಂದರು
ದರಿದ್ರ ನಾರಾಯಣ ಅಂದರು. ದರಿದ್ರ ನಾರಾಯಣ, ನಾರಾಯಣ ಎಲ್ಲಿದ್ದಾನೆ ಅಂದರೆ ಅವನು ಒಬ್ಬ ಭಿಕ್ಷುಕನಲ್ಲಿದ್ದಾನೆ, ಒಬ್ಬ ಭಿಕ್ಷುಕನೇ ದೇವರ ಅಂತಂದು. ಸೊ ಅಂಬೇಡ್ಕರ್ ಅವರು ಜನರನ್ನು ಪ್ರೀತಿಸಿದರು. ಅವರು ಜನರ ಮಧ್ಯೆ ಇದ್ದವರು, ಜನರ ನಡುವೆ ಇದ್ದವರು, ಜನನಾಯಕರು. ತಮ್ಮ ಶಕ್ತಿಯನ್ನು, ತಮ್ಮ ಸಾಮರ್ಥ್ಯವನ್ನು, ತಮ್ಮ ತಿಳುವಳಿಕೆಯನ್ನು, ತಮ್ಮ ಇಡೀ ಸಂಪತ್ತನ್ನು ಅಂದರೆ ಜ್ಞಾನ ಸಂಪತ್ತನ್ನು ಅವರು ಈ ದೇಶದಿಂದ, ಈ ನೆಲದಿಂದ ಅಸ್ಪೃಶ್ಯತೆಯನ್ನು ತೆಗೆದು ಹಾಕುವಲ್ಲಿ ವ್ಯಯಿಸಿದರು. ಅಸ್ಪೃಶ್ಯರಿಗೆ ಒಂದು ಸಾಮಾಜಿಕ ಸ್ಥಾನಮಾನ ತಂದುಕೊಡುವಲ್ಲಿ ಅವರು ಶ್ರಮಿಸಿದರು. ಅವರಿಗೆ ಅವರದೇ ಆದ ಅಸ್ಮಿತೆಯನ್ನು ಕಟ್ಟಿಕೊಟ್ಟರು. ಇದು ಬಹಳ ಮಹತ್ವದ ವಿಷಯ. ಇತಿಹಾಸದಲ್ಲಿ ಏನು ಯಾವುದು ನಡೆದಿದ್ದಿಲ್ಲವೋ ಅದು ಅವರ ಕಾಲಕ್ಕೆ ನಡೆದು ಹೋಯಿತು. ದಲಿತರಿಗೆ ಒಂದು ಶಕ್ತಿ ಬಂತು. ದಲಿತರಿಗೆ ತಮ್ಮ ಅಸ್ಮಿತೆಯನ್ನು ಕಟ್ಟಿಕೊಳ್ಳುವ ಒಂದು ಶಕ್ತಿ ಬಂತು, ಆ ಎಚ್ಚರ ಬಂತು. ಯಾಕೆ ಅಂತಂದರೆ ಶಿಕ್ಷಣದಿಂದ. ಆ ಕಾಲಕ್ಕೆ ಅನೇಕ ಊರುಗಳಲ್ಲಿ ಶಾಲೆಗಳಿರಲಿಲ್ಲ, ಕಾಲೇಜುಗಳಿರಲಿಲ್ಲ, ಇನ್ಯಾವುದೂ ಇರಲಿಲ್ಲ. ಆದರೂ ಕೂಡ ಅಷ್ಟು ವೇಗವಾಗಿ ಅಂಬೇಡ್ಕರ್ ವಿಚಾರಗಳು ಇಡೀ ದೇಶದುದ್ದಕ್ಕೂ ಯಾಕೆ ಹರಡಿದವು? ಅದರ ಹಿಂದೆ ಒಂದು ಶಕ್ತಿ ಇತ್ತು, ಅದೇ ಅಂಬೇಡ್ಕರ್. ಸೊ ಅಂಬೇಡ್ಕರ್ ಅವರ ಭಾಷಣಗಳೇ ಅದು ಶಿಕ್ಷಣದ ಕೆಲಸವನ್ನು ಮಾಡಿದವು. ಅವರ ಭಾಷಣ, ಅವರ ಬರಹ, ಅವರ ಮಾತು, ಅವರ ಚರ್ಚೆ, ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಅವರ ಭಾಷಣದ ವರದಿಗಳು ಇವೆಲ್ಲವುಗಳು ಜನರಲ್ಲಿ ಎಚ್ಚರಿಕೆಯನ್ನು ಮೂಡಿಸಿದವು. ಅವರಿಗೆ ಶಿಕ್ಷಣವನ್ನು ನೀಡಿದವು. ತಮ್ಮ ಬಗ್ಗೆ, ತಮ್ಮ ಸಮುದಾಯದ ಬಗ್ಗೆ, ಈ ನಾಡಿನ ಬಗ್ಗೆ ಅವರಲ್ಲಿ ಎಚ್ಚರಿಕೆಯನ್ನು ಮೂಡಿದವು. ಇದು ಬಹಳ ಮಹತ್ವದ ಸಂಗತಿ. ಪ್ರಾಣಿಗಳಂತೆ, ಪಶುಗಳಂತೆ ಬದುಕ್ತಕ್ಕಂಥ ಜನರಲ್ಲಿ ತಮ್ಮ ಶಕ್ತಿಯ ಬಗ್ಗೆ ಅರಿವನ್ನು ಮೂಡಿಸಿದರು. ತಮ್ಮ ಹಕ್ಕುಗಳ ಬಗ್ಗೆ ಎಚ್ಚರವನ್ನು ಮೂಡಿಸಿದರು. ನಾವು ಕೇವಲ ಸೇವೆಯನ್ನು ಕೊಡುವವರಲ್ಲ, ಸೇವೆಯನ್ನು ತೆಗೆದುಕೊಳ್ಳುವವರು ಕೂಡ ಎಂಬ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿದರು. ವಿ ಆರ್ ನಾಟ್ ಜಸ್ಟ್ ಸರ್ವಿಸ್ ಪ್ರೊವೈಡರ್ಸ್, ವಿ ಆರ್ ಆಲ್ಸೋ ಸರ್ವಿಸ್ ಟೇಕರ್ಸ್. ವಿ ಆರ್ ನಾಟ್ ಜಸ್ಟ್ ಎಟ್ ದಿ ರಿಸೀವಿಂಗ್ ಎಂಡ್, ವಿ ಆರ್ ಆಲ್ಸೋ ಎಟ್ ದಿ ಗಿವಿಂಗ್ ಎಂಡ್. ಕೇವಲ ನಾವು ಸ್ವೀಕಾರ ಮಾಡೋದಷ್ಟೇ ನಮ್ಮ ಕೆಲಸ ಅಲ್ಲ, ನಾವು ಬೇರೆಯವರಿಗೂ ಕೂಡ ಕೊಡಬಲ್ಲೆವು. ಸೇವೆಯನ್ನು ಕೊಡಬಲ್ಲೆವು, ಬೇರೆಯವರಿಂದ ಸೇವೆಯನ್ನು ಮಾಡಿಸ್ಕೊಳ್ಳಬಲ್ಲೆವು. ಈ ಶಕ್ತಿಯನ್ನು ಅವರು ಕೇವಲ ಅಸ್ಪೃಶ್ಯರಿಗೆ ತಂದು ಕೊಡಲಿಲ್ಲ, ಅನೇಕ ಜನರಿಗೆ ತಂದು ಕೊಟ್ಟರು. ಈ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಬಡವರಿಗೆ ಮತ್ತು OBCಗಳಿಗೆ ಈ ಶಕ್ತಿಯನ್ನು ತಂದು ಕೊಟ್ಟರು. ಅವರು ಇಲ್ಲಿರ್ತಕ್ಕಂಥ, ಈ ದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ವರ್ಗಗಳು ಅಸ್ಥಿರತೆ ಅನುಭವಿಸುವ ಅಗತ್ಯ ಇಲ್ಲ. ಏಕೆಂದರೆ ಸಂವಿಧಾನ ಯಾರ ವಿರುದ್ಧವಾಗಿ ಬರೆದಂಥ ಒಂದು ಟೆಕ್ಸ್ಟ್ ಅಲ್ಲ, ಇದು ಎಲ್ಲರಿಗಾಗಿ ಬರೆದಂಥ ಒಂದು ಟೆಕ್ಸ್ಟ್. ಇಟ್ಸ್ ರಿಟನ್ ಫಾರ್ ಎವ್ರಿಬಡಿ, ಎಲ್ಲರಿಗೂ, ಸರ್ವರಿಗೂ ಸಂವಿಧಾನ. ಇಲ್ಲಿ ಎಲ್ಲರ ಹಿತಾಸಕ್ತಿ ಇದೆ ಮತ್ತು ಎಲ್ಲರ ಕನಸುಗಳು, ಎಲ್ಲರ ಭವಿಷ್ಯ ಈ ಸಂವಿಧಾನದಲ್ಲಿ ಅಡಕಗೊಂಡಿದೆ. ಹೀಗಾಗಿ ನಾವು ಕೇವಲ ಏಪ್ರಿಲ್ 14ರಂದು ಇಂಥ ಮಾತುಗಳನ್ನು ಆಡದೆ, ಅಥವಾ ಬೇರೆ ಕೇವಲ ಸಭೆ ಸಮಾರಂಭಗಳಲ್ಲಿ ಮತ್ತು ನಮ್ಮ ಬರಹದಲ್ಲಿ ಇಂಥ ಮಾತುಗಳನ್ನು ಆಡದೆ, ಸಾಧ್ಯವಾದ ಮಟ್ಟಿಗೆ ನಮ್ಮ ಜೀವನದಲ್ಲಿ ಇವುಗಳನ್ನು ಅಳವಡಿಸಿಕೊಳ್ಬೇಕು ಮತ್ತು ಸಂವಿಧಾನವನ್ನು ನಿಜವಾದ ಅರ್ಥದಲ್ಲಿ ಅನುಷ್ಠಾನ ತರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅನೇಕ ಜನರು ಈ ಕಾನೂನುಗಳ ವಿರುದ್ಧವಾಗಿದ್ದಾರೆ. ಕಾನೂನುಗಳನ್ನು ಸರಿಯಾದ ರೀತಿಯಲ್ಲಿ ಜಾರಿಗೆ ತರಬೇಕಂದ್ರೆ ಅನೇಕ ವಿಘ್ನಗಳನ್ನು ಈ ಜನರು ಸೃಷ್ಟಿಸುತ್ತಿದ್ದಾರೆ. ಇಂಥ ಜನರು ಎಲ್ಲ ಸಮುದಾಯಗಳಲ್ಲೂ ಇದ್ದಾರೆ. ನಾವು ಕಾನೂನುಗಳನ್ನು, ನಿಯಮಗಳನ್ನು ಮತ್ತು ಸಂವಿಧಾನವನ್ನು ನಿಜವಾದ ಅರ್ಥದಲ್ಲಿ ಅನುಷ್ಠಾನಕ್ಕೆ ತಂದಾಗ ಮಾತ್ರ ಈ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಮತ್ತು ಒಂದು ಆರೋಗ್ಯಪೂರ್ಣವಾದ ಸಮಾಜ ಇಲ್ಲಿ ನಿರ್ಮಾಣ ಆಗಲಿದೆ ಮತ್ತು ಒಂದು ಬಲಿಷ್ಠವಾದ ಸದೃಢವಾದ ಭಾರತ ನಿರ್ಮಾಣವಾಗಲಿದೆ. ಒಂದು ಬಲಿಷ್ಠವಾದ ಮತ್ತು ಸದೃಢವಾದ ಭಾರತದ ನಿರ್ಮಾಣ ಆಗಬೇಕಾದ್ರೆ ಇಲ್ಲಿ ನಿಜವಾದ ಅರ್ಥದಲ್ಲಿ ಅಪ್ಪಟ ರಾಷ್ಟ್ರವಾದಿ ಅಥವಾ ರಾಷ್ಟ್ರೀಯತೆ ನಮ್ಮ ಮಕ್ಕಳಲ್ಲಿ, ನಮ್ಮ ಯುವಕರಲ್ಲಿ ಬರಬೇಕಂದ್ರೆ ನಾವು ನಮ್ಮ ನೆಲದ ಕಾನೂನುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಅದಕ್ಕೆ ಆ ನೆಲದ ಕಾನೂನುಗಳಿಗೆ ಅನುಸರಿಸಿ ನಾವು ನಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಬದುಕನ್ನು ಕಟ್ಟಿಕೊಳ್ಳಬೇಕು. ಇಲ್ಲದಿದ್ದರೆ ಇಂಥ ಮಾತುಗಳಿಗೆ ಯಾವ ಅರ್ಥವೇ ಇರುವುದಿಲ್ಲ. ಅಂಬೇಡ್ಕರ್, ಗಾಂಧಿ ನಮ್ಮ ಎರಡು ಕಣ್ಣುಗಳು. ಆ ಎರಡು ಕಣ್ಣುಗಳ ಮೂಲಕ ನಾವು ಜಗತ್ತನ್ನು ನೋಡೋಣ, ವಿಶ್ವವನ್ನು ನೋಡೋಣ, ಹೊಸ ಭಾರತವನ್ನು ನಿರ್ಮಾಣ ಮಾಡೋಣ, ನವ ಭಾರತವನ್ನು ನಿರ್ಮಾಣ ಮಾಡೋಣ. ಎಲ್ಲರಿಗೂ ನಮಸ್ಕಾರ.